ಮೊನ್ನೆ ನಡೆದಿರ್ತಕ್ಕಂಥ ಪಹಲ್ಗಾಮ್ ದಾಳಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಇವತ್ತು ನಡೀತಾ ಇದ್ದಾವೆ. ಒಂದು ಕಡೆ ಇಡೀ ದೇಶ ಇದನ್ನು ವಿರೋಧ ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಹೇಳಿಕೆಗಳು ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಿಧನ ಹೊಂದಿರತಕ್ಕಂಥವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಯಾವ ರೀತಿಯಾದಂಥ ಕ್ರಮಗಳನ್ನು ಭಾರತ ಸರ್ಕಾರ ತೆಗೆದುಕೊಳ್ಬೇಕಂತ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ನಿರ್ಧಾರವನ್ನು ಕೂಡ ಪ್ರಕಟಣೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ರಾಹುಲ್ ಗಾಂಧಿಯವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ದೇಶ ತೆಗೆದುಕೊಳ್ತಕ್ಕಂಥ ನಿರ್ಣಯಕ್ಕೆ ನಾವು ಯಾವಾಗಲೂ ಸಹಭಾಗಿತ್ವವನ್ನು ಇದ್ದೇವೆ, ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಒಂದು ಕಡೆ ಹೇಳುವಂಥದ್ದನ್ನು ಆಗಿದೆ. ಆದರೆ ನಿನ್ನೆಯ ದಿವಸ ಕರ್ನಾಟಕದ ಸಚಿವರಾಗಿರ್ತಕ್ಕಂಥ ಮಾನ್ಯ ಸಂತೋಷ್ ಲಾಡ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ರಾಜೀನಾಮೆಯನ್ನು ಕೊಡಬೇಕನ್ನತಕ್ಕಂಥ ಆಗ್ರಹವನ್ನು ಅವರು ಮಾಡಿದ್ದಾರೆ. ಇನ್ನೊಬ್ಬ ಕಾಂಗ್ರೆಸ್ಸಿನ ವಕ್ತಾರರಾದಂಥವರು ಈ ದೇಶದ ಮಿಲಿಟರಿ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು 4-6 ಗಿಡಕ್ಕೆ ಗುಂಡು ಹೊಡೆದು ಬರ್ತಾರೆ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ಸಿನ ವಕ್ತಾರ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇವತ್ತು ಈ ಒಟ್ಟು ಕಾಶ್ಮೀರದ ಸಮಸ್ಯೆಗೆ ಮೊನ್ನೆ ಸಂತೋಷ್ ಲಾಡ್ ಅವರು ಅರ್ಥ ಮಾಡ್ಕೋಬೇಕು. ಈ ಒಟ್ಟು ಕಾಶ್ಮೀರ ಸಮಸ್ಯೆಗೆ ಮೂಲ ಕಾರಣ ಯಾರು ಅನ್ನುವಂಥದ್ದನ್ನು ಒಮ್ಮೆ ಕೂತ್ಕೊಂಡು ನಿಮ್ಮಷ್ಟಕ್ಕೆ ನೀವು ಒಂದು ಸಲ ಯಕ್ಷ ಪ್ರಶ್ನೆಯನ್ನು ತಮ್ಮ ಮುಂದೆ ಹಾಕ್ಕೊಳ್ರಿ. ಇದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಇವತ್ತು ಕಾಂಗ್ರೆಸ್ ಅನ್ನೋದು ಅವ್ರಿಗೆ ಅರ್ಥ ಆಗಿರ್ತಾ ಇಲ್ಲ. ಆರ್ಟಿಕಲ್ 370 ಅಂತ ತಂದವರು ಯಾರು? ಸನ್ಮಾನ್ಯ ರಾಹುಲ್ ಗಾಂಧಿಯವರ ಮುತ್ತಾತಾಗಿರ್ತಕ್ಕಂಥ ನೆಹರು ಅವರ ಕೃಪಾಶೀರ್ವಾದದಿಂದ ಇವತ್ತೇನಾದರೂ ಈ ಸಮಸ್ಯೆ ಭಾರತದಲ್ಲಿ ಐತಿ, ಕಾಶ್ಮೀರದಲ್ಲಿ ಸಮಸ್ಯೆ ಐತಿ ಅಂದರೆ ಇದಕ್ಕೆ ಸಂಪೂರ್ಣವಾಗಿ ನೇರವಾಗಿ ಹೊಣೆಗಾರಾಗ್ತಕ್ಕಂಥದ್ದು ಅವರೇ. ಇವೆಲ್ಲ ಕಾರಣನ ಇಟ್ಕೊಂಡು ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ತಾವೇ ಮಾಡಿದ್ದಿದ್ರೂ ಕೂಡ ಇವತ್ತು ನರೇಂದ್ರ ಮೋದಿಯವರು ಭಾಳ ವ್ಯವಸ್ಥಿತವಾಗಿ ಅದನ್ನು ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಏನು ಮಾಡಬೇಕು ಆ ಎಲ್ಲ ಕಾರ್ಯಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡುವಂಥದ್ದು ಆಗ್ತಾಯಿದೆ. ಆರ್ಟಿಕಲ್ 370 ತೆಗೆದು ಹಾಕಿದ ಮೇಲೆ ಕಾಶ್ಮೀರದ ಪರಿಸ್ಥಿತಿ ಯಾವ ರೀತಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಿರ್ತಕ್ಕಂಥ ಸಂಗತಿಯನ್ನು ನಾವು ಕಂಡಿದ್ದೇವೆ. ಇವತ್ತು ಟೂರಿಸ್ಟ್ಗಳು 1:3, 1:4 ಹೆಚ್ಚಿಗೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಟೂರಿಸ್ಟ್ ಹೋಗ್ತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಇವತ್ತಲ್ಲಿ ಅದ್ಭುತವಾಗಿ ನಡೆಯುವಂಥದ್ದನ್ನು ಪ್ರಗತಿಯಲ್ಲಿ ಕಾಣ್ತಾ ಇದ್ದೇವೆ. ಇವನ್ನೆಲ್ಲವನ್ನು ಕೂಡ ಸಹಿಸಲಾರ್ದಿರ್ತಕ್ಕಂಥ ಇಸ್ಲಾಮಿಕ್ ಟೆರರಿಸಮ್ ಅಂತಕ್ಕಂಥದ್ದನ್ನು ಇದ್ರ ಬಗ್ಗೆ ಲಾಡೋರು ಮಾತಾಡಬೇಕಾಗತ್ತೆ. ನಿನ್ನೆ ನೀವು ಮಾತಾಡ್ತಾ ಹೇಳಿದ್ರಿ ಮುಸ್ಲಿಂ 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 ಅಂತೇಳಿ BJP ಪಟಸ್ತಾರ ಅಂತೇಳಿ ಹಿಂದೂಗಳು ಅಂತಕ್ಕಂಥದ್ದನ್ನು BJP ಅವ್ರಿಗೆ ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನು ನಾನು ಲಾಡವ್ರು ಕೇಳೋಕ್ಕೆ ಇಚ್ಛೆಪಡ್ತೀನಿ. ನಿಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಮುತ್ತಾತವರು ಮಾಡಿರ್ತಕ್ಕಂಥ ಒಂದು ತಪ್ಪು ಧೋರಣೆಯಿಂದ ಇವತ್ತು ನಾವು ಇವನ್ನೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ನಿಮ್ಮ ಕಾಂಗ್ರೆಸ್ಸಿನ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿಯವರು ಯಾರ ಜೊತೆ ಕೂತ್ಕೊಂಡು ನೀವು ಭಾಷಣ ಮಾಡಿದ್ರಿ? ಇದನ್ನ ಯಾವ ವ್ಯಕ್ತಿ ಜೊತೆ ಕೂತ್ಕೊಂಡು ನಿಮ್ಮ ಯಾವ ಸಪ್ರೇಟಿಸ್ಟ್ ಅಂತಂದು ಹೇಳ್ತೇವೆ ಇವ್ರಿಗೆ ಫಂಡಿಂಗ್ ಎಲ್ಲಿಂಗ್ ಆಗ್ತಾಯಿತ್ತು, ಯಾರು ಫಂಡಿಂಗ್ ಮಾಡ್ತಾಯಿದ್ರು, ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ತಕ್ಕಂಥ ನೀವು ನರೇಂದ್ರ ಮೋದಿಯವ್ರಿಗೆ ಯಾವ ನೈತಿಕತೆಯಿಂದ ನೀವು ಇವತ್ತು ರಾಜೀನಾಮೆ ಕೇಳಕ್ಕೆ ಹೊಂಟಿದ್ದೀರಿ? ಇವತ್ತು ನರೇಂದ್ರ ಮೋದಿಯವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಇಡೀ ಜಗತ್ತು ಇವತ್ತು ಪ್ರಶಂಸೆಯನ್ನು ಮಾಡ್ತಾ ಇದೆ. ಒಂದು ಕಾಲಿತ್ತು ಭಾರತದಾಗ ಹಿಂದೆ 2014ಕ್ಕಿಂತ ಮುಂಚೆ ಟೆರರಿಸ್ಟ್ ಅಟ್ಯಾಕ್ ಆದವು ಅಂತಂದ್ರೆ ಬೇರೆ ದೇಶದ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ನಾವು ಕೇಳುವಂಥ ದುರ್ದೈವದ ಪರಿಸ್ಥಿತಿ ಆವತ್ತಿನ ಸಂದರ್ಭ ಇದೆ. ಆದರೆ ಇವತ್ತು 2014ರಿಂದ 24ರವರೆಗೆ ಇವತ್ತಿನ 25ರವರೆಗೆ ತೆಗೆದುಕೊಂಡ್ರೆ
ಯಾವುದಾದ್ರೂ ಟೆರರಿಸ್ಟ್ ಅಟ್ಯಾಕ್ ಆದರೆ ಎಲ್ಲ ದೇಶಗಳು ಭಾರತದ ಬೆಂಬಲಕ್ಕೆ ಬಂದು ನಿಲ್ತಕ್ಕಂಥ ಸಂಗತಿ ಇವತ್ತು ಒಂದು ಕಡೆ ಆಗಿದೆ ಅನ್ನುವಂಥದ್ದನ್ನು ಸನ್ಮಾನ್ಯ ಲಾಡವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಇದೇ ಕಾಶ್ಮೀರದಲ್ಲಿ ನೀವು 2014ಕ್ಕಿಂತ ಮುಂಚೆ ತೆಗೆದುಕೊಂಡ್ರೆ ಪ್ರತಿನಿತ್ಯ ಕಾಶ್ಮೀರದಲ್ಲಿ ಗಲಭೆಗಳನ್ನು ನಾವು ಕಾಣ್ತಾ ಇದ್ವಿ. ಸೈನಿಕರ ಮೇಲೆ ನಿತ್ಯ ನಿರಂತರವಾಗಿ ಕಲ್ಲೆಸೆಯತಕ್ಕಂಥ ಕಾರ್ಯಕ್ರಮ ದಿನನಿತ್ಯ ಇರ್ತಿತ್ತು. ಇದಕ್ಕೆ ಯಾರು ಫಂಡಿಂಗ್ ಮಾಡ್ತಿದ್ರು, ಏನು ಮಾಡ್ತಿದ್ರು ಅನ್ನೋಂಥದ್ದು ಇವತ್ತೆಲ್ಲ ಇಡೀ ಜಗತ್ತು ಜಾಹೀರಾಗಿರ್ತಕ್ಕಂಥ ಸಂಗತಿಗಳಿದ್ದಾವೆ. ಯಾವ ಮಕ್ಕಳು ಓದಬೇಕಾಗಿತ್ತು, ಶಿಕ್ಷಣವನ್ನು ಪಡಿಬೇಕಾಗಿತ್ತು, ಆ ಮಕ್ಕಳ ಕೈಯಲ್ಲಿ ಕಲ್ಲು ಕೊಟ್ಟು ಕಲಿಸ್ತವ್ರು ಯಾರು ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ಆ ಕಲ್ಲುಗಳನ್ನು ಕೈಯಿಂದ ಇಸ್ಕೊಂಡು ಅವರು ಪೆನ್ ಕೊಟ್ಟು ಅವ್ರಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡೋ ಮುಖಾಂತರ ಬಹುದೊಡ್ಡದಾಗಿರ್ತಕ್ಕಂಥ ಪರಿವರ್ತನೆಯನ್ನು ತರಕೊಂಡವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಅನ್ನೋವಂಥದ್ದನ್ನು ಲಾಡವರು ತಿಳ್ಕೋಬೇಕು. ಅಂಕಿಅಂಶಗಳನ್ನು ಬಗ್ಗೆ ನೀನು ಕೇಳಿದ್ರು ಅವರು. ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಬಂದ ಮೇಲೆ ಏನಾಗೈತಿ ಅಂತಂದರೆ, ಇವತ್ತು ಒಟ್ಟು UPA 2004ರಿಂದ 2014ರವರೆಗೆ ಎಷ್ಟು ಗಲಭೆ ಪ್ರಕರಣಗಳಾದವು? ಇವತ್ತು 2005ರಲ್ಲಿ ದೆಹಲಿಯಲ್ಲಿ ಬಾಂಬ್ ಆಯಿತು, 62 ಜನ ಸತ್ರು, ಸುಮಾರು 200ಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆದರು. 2006 ವಾರಣಾಸಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, 28 ಜನ ಸತ್ರು, 100ಕ್ಕಿಂತ ಹೆಚ್ಚಿನ ಜನ ಗಾಯ ಆದರು. 2006ರಲ್ಲಿ ಮುಂಬೈನ ಟ್ರೈನ್ ಬ್ಲಾಸ್ಟ್ ಆಯಿತು, 200 ಜನ ಅಲ್ಲಿ ಸತ್ರು, 700ಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆದರು. 2007ರಲ್ಲಿ ಮತ್ತೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಸಂಜೋತಾ ಎಕ್ಸ್ಪ್ರೆಸ್ನಲ್ಲಿ 68 ಜನ ಸಾಯ್ತಾರೆ. ಹೈದರಾಬಾದ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, 42 ಜನ ಸಾಯ್ತಾರೆ, 50 ಜನ ಇಂಜರ್ಡ್ ಆಗ್ತಾರೆ. ಜೈಪುರದಲ್ಲಿ ಬ್ಲಾಸ್ಟ್ ಆಗುತ್ತೆ, ಮೇ 13, 2008ಕ್ಕೆ 63 ಜನ ಸಾಯ್ತಾರೆ. ಅಹಮದಾಬಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, 56 ಜನ ಸಾಯ್ತಾರೆ, 200 ಜನಕ್ಕೆ ಹೆಚ್ಚು ಇಂಜರ್ಡ್ ಆಗ್ತಾರೆ. 2008ರಲ್ಲಿ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗುತ್ತೆ, 30 ಜನ ಸಾಯ್ತಾರೆ. ಮುಂಬೈ ಅಟ್ಯಾಕ್ ಆಗುತ್ತೆ 2008, 166ಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸಾಯ್ತಾರೆ, 300ಕ್ಕೂ ಹೆಚ್ಚಿನ ಜನ ಇಂಜರ್ಡ್ ಆಗ್ತಾರೆ. 2010 ಪುಣೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, 17 ಜನ ಸಾಯ್ತಾರೆ, 60ಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆಗ್ತಾರೆ. ಹೈದರಾಬಾದ್ ಬ್ಲಾಸ್ಟ್ ಆಗುತ್ತೆ. ಈ ರೀತಿ ನಿನ್ನ ಕೇಳ್ಯಾರ ಅವ್ರು ನಮಗೆ ಅಂಕಿಅಂಶಗಳನ್ನು ಇಟ್ಕೊಂಡು ಮಾತಾಡಬೇಕಂತೇಳಿ. ಅವರು ನಿನ್ನೆ ಒಂದನ್ನು ಕೇಳಿದರು, ನರೇಂದ್ರ ಮೋದಿಯವರು ಬಂದ ಮೇಲೆ ಏನಾಯಿತು, ಏನೆಲ್ಲ ನಿಂತೋಯ್ತು ಅಂತ. ನೋಡಿ, ನೀವು ಮಾಡಿರ್ತಕ್ಕಂಥ ಏನು ಸಮಸ್ಯೆಗಳು ಇದ್ದು ಅವನು ಬಗೆಹರಿಸೋಕ್ಕೆ ಸಾಕಷ್ಟು ಪರಿಶ್ರಮವನ್ನು ನಾವು ಇವತ್ತು ಹಾಕಬೇಕಾಗಿದೆ. ನಾವೇನು 100% ಎಲ್ಲ ನಿಂತು ಹೋಗ್ಬಿಡ್ತು, ಸುಧಾರಿಸ್ಬಿಡ್ತು ಅಂತ ಹೇಳುವಂಥ ಪ್ರಯತ್ನ ನಾವು ಮಾಡಿಲ್ಲ. ಆದರೆ ಎಲ್ಲವನ್ನು ಕೂಡ ತಹಬದಿಗೆ ತರ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇವತ್ತು ಭಾಳ ಅತ್ಯದ್ಭುತವಾಗಿ ಮಾಡಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪು ಮಾಡ್ಕೋಬೇಕಾಗತ್ತೆ. ಅಂದರೆ ಆ ಹೇಳಿರ್ತಕ್ಕಂಥ ಸಂಗತಿಗಳು 2004ರಿಂದ 14, 14ರಿಂದ 24ರವರೆಗೆ ನಾವು ತೆಗೆದುಕೊಂಡ್ರೆ ಡ್ರಾಸ್ಟಿಕ್ ಆಗಿ ಇವತ್ತು ಎಲ್ಲ ಸಮಸ್ಯೆಗಳನ್ನು ತಹಬದಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಆಗಿದೆ. ಹೀಗಾಗಿ ಕಾಂಗ್ರೆಸ್ನವರು ಒಂದು ಕಡೆ ಸರಿಯಾಗಿದೆ, ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ದೆಹಲಿಯಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ 4-6 ಜನ ಅದನ್ನು ವಿರೋಧ ವ್ಯಕ್ತಪಡಿಸತಕ್ಕಂಥ ನಿಟ್ಟಿನಲ್ಲಿ ಆಗುತ್ತೆ. ಅದೇ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾರೆ, ಇಲ್ಲ ನಾವು ಕೇಂದ್ರ ಮತ್ತು ರಾಜ್ಯ ಇದರ ಬಗ್ಗೆ ಸಹಕಾರವನ್ನು ಕೊಡ್ತೀವಿ ಅಂತಂದು ಹೇಳ್ತಾರೆ. ಸ್ಪೀಕರ್ ಅವ್ರು ಹೇಳ್ತಾರೆ, ಈಗ ಯಾವುದೂ ಇಶ್ಯೂಗಳ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು, ನಾವೆಲ್ಲರೂ ದೇಶದ ಸೆಕ್ಯೂರಿಟಿ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಈಗ ಕೇಂದ್ರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ಒಪ್ಕೋಬೇಕು ಅನ್ನುವಂಥದ್ದನ್ನು ಹೇಳಿಕೆಗಳನ್ನು ಒಂದು ಕೊಟ್ಟರೆ, ಅಂದರೆ ಒಟ್ಟು ಕಾಂಗ್ರೆಸ್ನಲ್ಲಿ ದ್ವಂದ್ವ ನಿಲುವನ್ನು ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಈ ರೀತಿಯಾದಂಥ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ದೇಶ ಒಂದಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಆವಾಗ ಮಾತ್ರ ದೇಶದ ಸುರಕ್ಷತೆ ಇರುತ್ತೆ. ಇನ್ನೊಂದು ಕಡೆ ಹೇಳ್ತಾರೆ GDPದು ಗ್ರೋತು ಕ್ಯಾಪ್ಟಾ ಅಂತಕ್ಕಂಥ ಮಾತನ್ನು ನಿನ್ನೆ ಅವ್ರು ಹೇಳಿದ್ದಾರೆ. ಅದೆಲ್ಲ ಯಾವಾಗ ಬರುತ್ತೆ, ದೇಶ ಸುರಕ್ಷತೆ ಇದ್ದು ನಾವೆಲ್ಲರೂ ಇದ್ವಿ ಅಂತಂದ್ರೆ ಉಳಿದಿದ್ದೆಲ್ಲ ವ್ಯವಸ್ಥೆಯನ್ನು ಮಾಡೋಕ್ಕಾಗತ್ತೆ. ಇಲ್ಲ ಅಂತಂದರೆ ಈ ರೀತಿಯಾದಂಥ ಟೆರರಿಸ್ಟ್ ಅಟ್ಯಾಕ್ಗಳನ್ನು ಮಾಡ್ಕೊತ ಹೋದರೆ ಯಾವುದೂ ಕೂಡ ನಡೆಯೋದಿಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ನರೇಂದ್ರ ಮೋದಿಯವರು ಕೇವಲ ಭಾರತದ ಟೆರರಿಸಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಇಡೀ ವಿಶ್ವದ ಟೆರರಿಸಮ್ ಬಗ್ಗೆ ಮಾತಾಡುವಂಥದ್ದಾಗುತ್ತೆ. ಇಡೀ ವಿಶ್ವ ಇವತ್ತು ಇನ್ಕ್ಲೂಡಿಂಗ್ ಅಮೇರಿಕ ಇಟ್ಕೊಂಡು ಎಲ್ಲ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿಯವರು ಏನು ವಿಷಯಗಳನ್ನು ಎತ್ಕೊಂಡಿದ್ದಾರೆ ಅದಕ್ಕೆ ಇಡೀ ಜಗತ್ತು ಇವತ್ತು ಅವ್ರಿಗೆ ಪ್ರಶಂಸೆ ಮಾಡ್ತಕ್ಕಂಥ ಕೆಲಸ ಆಗೈತಿ.
ಹೌದು, ನೀವು ಎತ್ತಿರ್ತಕ್ಕಂಥ ವಿಷಯಗಳು ಇಸ್ಲಾಮಿಕ್ ಟೆರರಿಸಮನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಜಗತ್ತಿನಲ್ಲಿ ಅದನ್ನು ದಮನ ಮಾಡಬೇಕು ಅನ್ನುವಂಥ ನಿರ್ಧಾರ ಇಡೀ ಜಗತ್ತು ತೆಗೆದುಕೊಂಡಾಗ ಈ ರೀತಿಯಾದಂಥ ಹೇಳಿಕೆಗಳನ್ನು, ಕುಚೋದ್ಯ ಹೇಳಿಕೆಗಳನ್ನು ಕೊಟ್ಟು ತಾವು ಸಣ್ಣವರು ಆಗಬೇಡ್ರಿ ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ತೇನೆ. ನೋಡಿ, ಇವತ್ತು 2014ರಿಂದ ಇವತ್ತಿನವರೆಗೆ ನಾವು 25ರ ಮಟ್ಟ ತೆಗೆದುಕೊಂಡ್ರೆ ಆಗಿರ್ತಕ್ಕಂಥ ಘಟನೆಗಳನ್ನು ಒಂದು ಸಲ ಗಮನಿಸ್ಬೇಕು. ನಾವು 4ರಿಂದ 14ರವರೆಗೆ ಆಗಿದ್ದ ಘಟನೆಗಳು, ಆಮೇಲೆ 14ರಿಂದ 24ರವರೆಗಿನ ಘಟನೆಗಳು. ಅವ್ರು ರಾಜೀನಾಮೆ ಕೇಳ್ತಾರಂತಂದ್ರೆ ನಾನು ಒಂದು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಲಾಡ್ ಅವ್ರಿಗೆ. 2000 ಬಾಂಬೆ ಬಾಂಬ್ ಬ್ಲಾಸ್ಟಿಂದ ಹಿಡ್ಕೊಂಡು 4ರಿಂದ 14ರ ಮಟ್ಟ ಎಷ್ಟು ಆದವಲ್ಲ, ಅವಾಗೇನು ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ಕೊಟ್ಬಿಟ್ರಾ? ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಏನು ಹೇಳಿಕೆ ಕೊಟ್ಟರು? ದೇಶದ ಸುರಕ್ಷತೆ ಬಗ್ಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಿಲ್ಲೋಣ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಿದರು. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾಂಗ್ಲಾ ಇಶ್ಯೂ ಬಂದಾಗ ಅವತ್ತೇನು ಹೇಳಿದರು? ದುರ್ಗೆಯಾಗಿ ನೀವು ಹೋರಾಡೋ, ನಿಮ್ಮ ಜೊತೆ ನಾವು ನಿಲ್ತೇವೆ ಅಂತಕ್ಕಂಥ ಸಂದೇಶವನ್ನು ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟರು. ಈ ರೀತಿಯಾದಂಥ ಕ್ರೈಸಿಸ್ಗಳು ಬಂದಾಗ, ಯಾವುದೋ ಇಂಟರ್ನಲ್ ಕ್ರೈಸಿಸ್ ಅಲ್ಲ, ಇದು ದೇಶದಲ್ಲಿ ಬಂದಿರತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಕ್ರೈಸಿಸ್. ಇವತ್ತು ಫೇಲ್ಯೂರು, ಫೇಲ್ಯೂರು ಅಥವಾ ಆಗೇತೋ ಇಲ್ಲೋ ಅನ್ನೋಂಥದ್ದೆಲ್ಲ ನಾವು ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ಅಂತ ಪ್ರಶ್ನೆನೇ ಇಲ್ಲ. ಕೇಂದ್ರ ಅದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತೈತಿ. ಇವೆಲ್ಲ ಕಾರಣಕ್ಕಾಗಿ ಲಾಡ್ ಅವರು ಏನೋ ನೀನು ಹೇಳ್ಯಾರ, ಅದನ್ನು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ರೀತಿ ದೇಶದ ಮೇಲೆ ಬಂದಂಥ ಕ್ರೈಸಿಸ್ ಸಂದರ್ಭದಲ್ಲಿ ಒಟ್ಟಾಗಿ ಒಂದಾಗಿ, ಇಲ್ಲಿ ಯಾವುದೋ ನಾವು ಪಾಲಿಟಿಕ್ಸು ಮಾಡಲಾರ್ದನ, ಯಾವುದೋ ಅಫೀಸ್ಮೆಂಟ್ ಪಾಲಿಟಿಕ್ಸಿಗೆ ನೀವು ಕೈ ಹಾಕಲಾರ್ದನ ಎಲ್ಲರಿಗೂ ಒಂದಾಗಿ ಹೋಗ್ಬೇಕಂತ ಕೆಲಸಕ್ಕೆ ಮತ್ತು ಒಂದಾಗಿ ನಿಲ್ಲುವಂಥ ಪ್ರಯತ್ನವನ್ನು ಮಾಡಬೇಕನ್ನೋದು ಆಗ್ರಹ ಮಾಡ್ತೇನೆ ನಾನು. ಅಲ್ಲಲ್ಲ ಇದ್ರಾಗೆ ಅಲ್ಲಲ್ಲ 1 ಮಿನಿಟ್ ಹಾಗಾದರೆ ಈಗ ಅವರು ವಕ್ತಾರಗಳಿದ್ದಾರೆ, 4 ಗಿಡಕ್ಕೆ ಹೊಡೆದು ಬಂದಾರ, 4 ಗಿಡಕ್ಕೆ ಹೊಡೆದು ಬಂದಿದ್ದೇನೆ ಲಕ್ಷ್ಮಣ್ ನೋಡಿ ಬಂದಾರ ಹೋಗಿ. ಅಲ್ಲ ಟ್ರಾನ್ಸ್ಪರೆಂಟಾಗಿ ಇರ್ರಿ ಅಂತಂತಂದ್ರೆ ದೇಶದ ಸುರಕ್ಷತೆ ಬಗ್ಗೆ ಬಂದಾಗ ಆಂತರಿಕ 1 ಮಿನಿಟ್ ದೇಶದ ಸುರಕ್ಷತೆ ದೃಷ್ಟಿಯಿಂದ ಬಂದಾಗ ಅನೇಕ ವಿಷಯಗಳನ್ನು ಯಾರೂ ಮಾತಾಡೋಕ್ಕಾಗಲ್ಲ. ಕೆಲವೊಂದು ಹಂತದಲ್ಲಿ ಪ್ರಶ್ನೆಗಳಿರ್ತಾವೆ, ಕೆಲವೊಂದು ಹಂತದಲ್ಲಿ ಒಂದು ಸೊಲ್ಯೂಷನ್ ಮಾಡುವಂಥದ್ದಾಗುತ್ತೆ. ಅವ್ರು ಮಾಡ್ತಾರೆ ನೋಡಿ. ಈಗ ರಾಹುಲ್ ಗಾಂಧಿಯವರು, ಖರ್ಗೆ ಅವರು ಮೊನ್ನೆ ಮೀಟಿಂಗ್ ಎಲ್ಲ ಸರ್ವಪಕ್ಷ ಸಭೆ ಕರೆದಾರ. ಅವಾಗ ವಿಷಯಗಳು ನಾವಿಲ್ಲ, ಅಲ್ಲಿ ಏನು ಹೇಳ್ಬೇಕು ಎಲ್ಲ ವಿಷಯ ಹೇಳ್ಯಾರ. ಹೊರಗೆ ಬಂದ್ಮೇಲೆ ಏನು ಹೇಳಿದ್ರು ಅವರು? ಎಲ್ಲ ಸರಿಯಾಗಿದೆ, ಎವ್ರಿಥಿಂಗ್ ಈಸ್ ಫೈನ್, ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ, ಇವ್ರು ತೆಗೆದುಕೊಳ್ಳತಕ್ಕಂಥ ಎಲ್ಲ ನಿರ್ಧಾರಕ್ಕೆ ನಾವು ಬದ್ಧತೆ ಅಂದೀವಿ. ಯಾವಾಗ ಹೇಳ್ತಾರೆ ಅದನ್ನ? ಯಾವಾಗ ರಾಹುಲ್ ಗಾಂಧಿಯವರು ಮತ್ತು ಖರ್ಗೆ ಅವರು ಅದನ್ನು ಹೋಗಿ ಅವ್ರಿಗೆ ಮನವರಿಕೆ ಆದಾಗ ಬಂದು ಹೇಳ್ಯಾರಲ್ಲ. ಮತ್ತು ಹಾಗಂದ್ರೆ ಹಾಗಾದರೆ ರಾಹುಲ್ ಗಾಂಧಿಯವರು ಖರ್ಗೆ ಅವ್ರಿಗಿಂತ ಇವ್ರು ಕೇಳೋದು ಸರಿನಾ? ಸಮಸ್ಯೆ ಅದಲ್ಲ. ಹಿಂದೆ ನಿಮ್ಮ ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳಿದ ಮೇಲೆ ಪಕ್ಷವಾಗಿ ನೀವು ಇಡೀ ದೇಶಾದ್ಯಂತ ಹೋರಾಟ ಮಾಡಿದ್ರಿ. ನೋಡಿ, ಇವತ್ತು 1 ಮಿನಿಟ್ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ನಾವು ಶ್ರದ್ಧಾಂಜಲಿ ಮಾಡಿದ್ದೇವೆ. ಯಾರು ಮೃತರಾಗ್ಯಾರ, ಇವತ್ತು ಹತ್ಯೆ ಆಗಿದ್ದಾರೆ, ಅವ್ರ ಸಲುವಾಗಿ ನಾವು ಇವತ್ತು ಮಾಡಿದ್ದೆ, ದೇಶ ತುಂಬ ಮಾಡ್ತಾಯಿದ್ದೇವೆ. ಆ ಕುಟುಂಬಗಳಿಗೆ ಒಂದು ಸಾಂತ್ವನ ಇರತಕ್ಕಂಥ ಕೆಲಸ, ಆ ಕುಟುಂಬಕ್ಕೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ, ಮಾಡಿಲ್ಲ ಅಂತ ಹೇಳಂಗಿಲ್ಲ. ಅಷ್ಟೇ ಆಗಿನೂ ಇವತ್ತು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಒಬ್ಬೊಬ್ಬರನ್ನು ನಾವು ಬಿಡೋದಿಲ್ಲ, ಹಿಡಿದು ಎಳ್ಕೊಂಬಂದು ಹೊಡಿತೀವಿ ಅಂತಕ್ಕಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಯಾರನ್ನೂ ಕ್ಷಮೆ ಅನ್ನುವಂಥದ್ದಿಲ್ಲ, ಭಾಳ ಶಾರ್ಟ್ಲಿ ಒಳಗೆ ನಾವು ಅದನ್ನು ತೊಗೊತೀವಿ ಅಂತ ಹೇಳಿದ್ದಾರೆ. ಅಲ್ಲಲ್ಲ ನೋಡ್ರಿ, ಹೋಗಿ ಎಲ್ಲಿ ಹೇಳಿದ್ರು ಅಂತಲ್ಲ, ಒಂದು ಸಭೆ ಬಂದಂಥ ಸಂದರ್ಭದಲ್ಲಿ ಅವತ್ತು ಹೇಳುವಂಥ ಪ್ರಯತ್ನ ಮಾಡ್ಯಾರ, ಹೇಳಿದ್ದಾರೆ. ಅಲ್ಲ ಸರ್, ಇನ್ನೂ ಶವಗಳು ಹೋಗಿ ಅವ್ರ ಮನೆ ಮುಟ್ಟಿಲ್ಲ. ಬಿಹಾರ್ ರಾಜಕಾರಣ ಹೋಗಿ ನೀವು ಭಾಷಣ ಮಾತಾಡಿ ನೋಡಿ. ಒನ್ ಮಿನಿಟ್ ನೋಡಿ, ಬಿಹಾರ್ ರಾಜಕಾರಣ ಮಾಡಕ್ಕೆ ಅಲ್ಲಿ ಹೋಗಿಲ್ಲ ನೋಡಿ. ಬಿಹಾರ್ ರಾಜಕಾರಣಕ್ಕೂ ಮತ್ತು ಇದಕ್ಕೂ ಸಂಬಂಧ ಇಲ್ಲ. ಇದನ್ನು ಇನ್ಸಿಡೆಂಟ್ ಏನೋ ನಮಗೆ ಮೊದಲೇ ಗೊತ್ತಿತ್ತಾ? ಅದು ಮೊದಲೇ ಫಿಕ್ಸ್ ಆಗಿ 1 ಮಿನಿಟ್